ಹೊಸೂರು ಹೆದ್ದಾರಿ ಇದೀಗ ಅವ್ಯವಸ್ಥೆಯ ಆಗರವಾಗಿದೆ. ಯಾವುದು? ಬೆಂಗಳೂರು ಟು ಹೊಸೂರು ಹೆದ್ದಾರಿ ಅವ್ಯವಸ್ಥೆ ಆಗರವಾಗಿದ್ದು ಅತ್ತಿಬೆಲೆ ಸುರಂಗ ಕಾಮಗಾರಿ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ದೊಡ್ಡ ಅಪಾಯ ಎದುರಾಗುವ ಮುನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದು ಜನರ ಸಮಸ್ಯೆಗೆ ಧ್ವನಿಯಾಗಿದೆ. ಸ್ಟೋರಿ ನೋಡಿ. ಹೊಸೂರು ಅತ್ತಿಬೆಲೆ ಮಾರ್ಗ ಮಧ್ಯೆ ಸಂಭವಿಸಿದಂತಹ ರಸ್ತೆ ಕುಸಿತದಂತೆ ಇದೀಗ ಹಲವು ರೀತಿಯ ಸಮಸ್ಯೆ ಆಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದರೂ ಗುಂಡಿಗಳು, ಅರ್ಧಂಬರ್ಧ ರಸ್ತೆ ಕಾಮಗಾರಿಗಳು, ಪ್ರಾಣ ಭಯದಲ್ಲೇ ಓಡಾಡುತ್ತಿರುವ ಜನರು. ಅತ್ತಿಬೆಲೆ ಸುರಂಗ ಕಾಮಗಾರಿಯಿಂದ ಅವಾಂತರ. 20 ಅಡಿ ಆಳಕ್ಕೆ ಕುಸಿದ ರಸ್ತೆ, ವಾಹನ ಸವಾರರು ಹೈರಾಣ. ಹೌದು, ಬೆಂಗಳೂರು ಹೊಸೂರು ಹೆದ್ದಾರಿ ಕುಸಿದು ದೊಡ್ಡ ಆಹ್ವಾನವನ್ನೇ ಸೃಷ್ಟಿ ಮಾಡಿದೆ. ಅತ್ತಿಬೆಲೆ ಸುರಂಗ ಕಾಮಗಾರಿಯಿಂದ ಈ ಅವಘಡ ಸಂಭವಿಸಿದ್ದು ಸಾಲು ಸಾಲು ಅವಾಂತರವಾಗಿದೆ. 20 ಅಡಿ ಆಳಕ್ಕೆ ರಸ್ತೆ ಕುಸಿದಿದ್ದು ವಾಹನ ಸವಾರರು ಪ್ರಾಣ ಕೈಯಲ್ಲಿ ಹಿಡಿದು ಓಡಾಡ್ತಿದ್ದಾರೆ. ಈ ಸಮಸ್ಯೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಹೆದ್ದಾರಿಯಲ್ಲೇ ಕುಸಿಯುತ್ತಿರುವ ಮಣ್ಣು, ಭೂಕುಸಿತ ಅಥವಾ ರಸ್ತೆ ಕುಸಿತ ಆಗಿರುವಂತಹ ಎಕ್ಸಾಕ್ಟ್ ಜಾಗದಲ್ಲಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ರಾಷ್ಟ್ರೀಯ ಹೆದ್ದಾರಿ 44 ನಡೆದಿರುವಂತಹ ಘಟನೆ ಇದು. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಕಡೆ ಈಗಾಗಲೇ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಹಿಂದೆ ಒಂದು ಖಾಸಗಿ ಕಂಪನಿಗೆ ಒಂದು ಟೆಂಡರ್ ಅನ್ನು ಕೊಟ್ಟಿತ್ತು. ಆ ಒಂದು ಟೆಂಡರ್ ಅನ್ವಯ ಸರಿಸುಮಾರು 3 ಕಡೆ ಈ ರೀತಿಯಲ್ಲಿ ಸುರಂಗ ಕಾಮಗಾರಿ ಆಗ್ತಾ ಇತ್ತು. ಈ ಸುರಂಗ ಕಾಮಗಾರಿ ಆಗ್ತಾ ಇರುವಂತಹ ಜಾಗದಲ್ಲಿ ಏಕಾಏಕಿ ದೊಡ್ಡ ಮಟ್ಟದಲ್ಲಿ ಕುಸಿತ ಆಗಿರುವಂಥದ್ದು. ದೊಡ್ಡ ಮಟ್ಟದ ಕುಸಿದಂತಹ ಪರಿಣಾಮ ಮತ್ತೊಂದು ಕೃತಕವಾಗಿರುವಂತಹ ಬೃಹತ್ ಸುರಂಗ ಇದೀಗ ನಿರ್ಮಾಣ ಆಗಿದೆ. 20 ಅಡಿ ಆಳಕ್ಕೆ ಇಳಿದಿದೆ. ಇಟಾಚಿ ಮೂಲಕ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. 20 ಅಡಿ ಆಳಕ್ಕೆ ಇಳಿದು ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್. ನಾನೀಗ 20 ಅಡಿ ಆಳದಲ್ಲಿದೆ. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲೇ ನಿನ್ನೆ ಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. 20 ಅಡಿ ಆಳಕ್ಕೆ ಸರಿಸುಮಾರು 37.5 ಉದ್ದದ ರಸ್ತೆ ಕುಸಿತ ಆಗಿತ್ತು. ರಸ್ತೆ ಕುಸಿತದಂತಹ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಸಂಚಾರದ ದಟ್ಟಣೆ ಕೂಡ ಉಂಟಾಗಿರುವಂಥದ್ದು. ಈ ಒಂದು ಸುರಂಗ ಕಾಮಗಾರಿ ನಡೀತಾ ಇತ್ತು. ಸರಿಸುಮಾರು 8 ತಿಂಗಳಿನಿಂದ ಇಲ್ಲಿ ಸುರಂಗ ಕಾಮಗಾರಿ ಆಗ್ತಾ ಇದೆ. ಈ ಅವ್ಯವಸ್ಥೆ ಬಗ್ಗೆ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಿರೋದೇ ರಸ್ತೆ ಕುಸಿಯಲು ಕಾರಣ ಅನ್ನುತ್ತಿದ್ದಾರೆ. ಕಳೆದ 8 ತಿಂಗಳಿಂದ ಕಾಮಗಾರಿ ನಡೆಯುತ್ತಿದ್ದು ಇದರಿಂದ ದಿನನಿತ್ಯ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಎಂದು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಮೊದಲು ಅತ್ತಿಬೆಲೆಯಿಂದ ಚಂದಾಪುರ್ಗೆ 8 ರಿಂದ 10 ನಿಮಿಷ ಒಳಗಡೆ ಬರ್ಬೋದಿತ್ತು. ಈಗ ಏನಾಗಿದೆ ಅಂದರೆ ಅತ್ತಿಬೆಲೆಯಿಂದ ಚಂದಾಪುರ್ಗೆ ರೀಚ್ ಆಗೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಈಗ ಆಲ್ಮೋಸ್ಟ್ 1 ಅವರಿಂದ 1.5 ಅವರ್ ಬೇಕಾಗುತ್ತೆ. ಈಗ ಅತ್ತಿಬೆಲೆಯಿಂದ ಚಂದಾಪುರ್ಗೆ ಬರಬೇಕಂದ್ರೆ ಈಗ ನೋಡಿ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಅಂತ. ಆ ಪೊಲ್ಯೂಷನಿಂದ ಎಲ್ಲ ಗಾಡಿ ವೆಹಿಕಲು ಹೋಗ್ತಾ ಇದೆ. ನಮ್ಮ ಹೆಲ್ತು ಬ್ಯಾಡ್ ಆಗ್ತಾ ಇದೆ. ವಿತೌಟ್ ಮಾಸ್ಕ್ ಸಾರ್ವಜನಿಕರು ಬರೋದೇ ತುಂಬ ಕಷ್ಟ ಆಗ್ತಾ ಇದೆ. ಇನ್ನು ಕಾಮಗಾರಿ ನಡೆಯುತ್ತಿರುವ ಕಾರಣ ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿನ ಧೂಳು ನಿಯಂತ್ರಿಸಲು ರಸ್ತೆಗೆ ನೀರು ಸಿಂಪಡಿಸಲಾಗಿದೆ. ನೀರು ಹಾಕಿದ ಪರಿಣಾಮ ಸವಾರರು ಆಯತಪ್ಪಿ ಬೀಳುತ್ತಿದ್ದಾರೆ. ಒಟ್ಟಾರೆ ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿ ಸಮಸ್ಯೆಗಳ ರಹದಾರಿಯಾಗಿದೆ. ಜನರ ಸಮಸ್ಯೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಧ್ವನಿಯಾಗಿದೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೊಸೂರು ಹೆದ್ದಾರಿ ಇದೀಗ ಅವ್ಯವಸ್ಥೆಯ ಆಗರವಾಗಿದೆ. ಯಾವುದು? ಬೆಂಗಳೂರು ಟು ಹೊಸೂರು ಹೆದ್ದಾರಿ ಅವ್ಯವಸ್ಥೆ ಆಗರವಾಗಿದ್ದು ಅತ್ತಿಬೆಲೆ ಸುರಂಗ ಕಾಮಗಾರಿ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ದೊಡ್ಡ ಅಪಾಯ ಎದುರಾಗುವ ಮುನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದು ಜನರ ಸಮಸ್ಯೆಗೆ ಧ್ವನಿಯಾಗಿದೆ. ಸ್ಟೋರಿ ನೋಡಿ. ಹೊಸೂರು ಅತ್ತಿಬೆಲೆ ಮಾರ್ಗ ಮಧ್ಯೆ ಸಂಭವಿಸಿದಂತಹ ರಸ್ತೆ ಕುಸಿತದಂತೆ ಇದೀಗ ಹಲವು ರೀತಿಯ ಸಮಸ್ಯೆ ಆಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದರೂ ಗುಂಡಿಗಳು, ಅರ್ಧಂಬರ್ಧ ರಸ್ತೆ ಕಾಮಗಾರಿಗಳು, ಪ್ರಾಣ ಭಯದಲ್ಲೇ ಓಡಾಡುತ್ತಿರುವ ಜನರು. ಅತ್ತಿಬೆಲೆ ಸುರಂಗ ಕಾಮಗಾರಿಯಿಂದ ಅವಾಂತರ. 20 ಅಡಿ ಆಳಕ್ಕೆ ಕುಸಿದ ರಸ್ತೆ, ವಾಹನ ಸವಾರರು ಹೈರಾಣ. ಹೌದು,
ಬೆಂಗಳೂರು ಹೊಸೂರು ಹೆದ್ದಾರಿ ಕುಸಿದು ದೊಡ್ಡ ಆಹ್ವಾನವನ್ನೇ ಸೃಷ್ಟಿ ಮಾಡಿದೆ. ಅತ್ತಿಬೆಲೆ ಸುರಂಗ ಕಾಮಗಾರಿಯಿಂದ ಈ ಅವಘಡ ಸಂಭವಿಸಿದ್ದು ಸಾಲು ಸಾಲು ಅವಾಂತರವಾಗಿದೆ. 20 ಅಡಿ ಆಳಕ್ಕೆ ರಸ್ತೆ ಕುಸಿದಿದ್ದು ವಾಹನ ಸವಾರರು ಪ್ರಾಣ ಕೈಯಲ್ಲಿ ಹಿಡಿದು ಓಡಾಡ್ತಿದ್ದಾರೆ. ಈ ಸಮಸ್ಯೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಹೆದ್ದಾರಿಯಲ್ಲೇ ಕುಸಿಯುತ್ತಿರುವ ಮಣ್ಣು, ಭೂಕುಸಿತ ಅಥವಾ ರಸ್ತೆ ಕುಸಿತ ಆಗಿರುವಂತಹ ಎಕ್ಸಾಕ್ಟ್ ಜಾಗದಲ್ಲಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ರಾಷ್ಟ್ರೀಯ ಹೆದ್ದಾರಿ 44 ನಡೆದಿರುವಂತಹ ಘಟನೆ ಇದು. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಕಡೆ ಈಗಾಗಲೇ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಹಿಂದೆ ಒಂದು ಖಾಸಗಿ ಕಂಪನಿಗೆ ಒಂದು ಟೆಂಡರ್ ಅನ್ನು ಕೊಟ್ಟಿತ್ತು. ಆ ಒಂದು ಟೆಂಡರ್ ಅನ್ವಯ ಸರಿಸುಮಾರು 3 ಕಡೆ ಈ ರೀತಿಯಲ್ಲಿ ಸುರಂಗ ಕಾಮಗಾರಿ ಆಗ್ತಾ ಇತ್ತು. ಈ ಸುರಂಗ ಕಾಮಗಾರಿ ಆಗ್ತಾ ಇರುವಂತಹ ಜಾಗದಲ್ಲಿ ಏಕಾಏಕಿ ದೊಡ್ಡ ಮಟ್ಟದಲ್ಲಿ ಕುಸಿತ ಆಗಿರುವಂಥದ್ದು. ದೊಡ್ಡ ಮಟ್ಟದ ಕುಸಿದಂತಹ ಪರಿಣಾಮ ಮತ್ತೊಂದು ಕೃತಕವಾಗಿರುವಂತಹ ಬೃಹತ್ ಸುರಂಗ ಇದೀಗ ನಿರ್ಮಾಣ ಆಗಿದೆ. 20 ಅಡಿ ಆಳಕ್ಕೆ ಇಳಿದಿದೆ. ಇಟಾಚಿ ಮೂಲಕ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. 20 ಅಡಿ ಆಳಕ್ಕೆ ಇಳಿದು ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್. ನಾನೀಗ 20 ಅಡಿ ಆಳದಲ್ಲಿದೆ. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲೇ ನಿನ್ನೆ ಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. 20 ಅಡಿ ಆಳಕ್ಕೆ ಸರಿಸುಮಾರು 37.5 ಉದ್ದದ ರಸ್ತೆ ಕುಸಿತ ಆಗಿತ್ತು. ರಸ್ತೆ ಕುಸಿತದಂತಹ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಸಂಚಾರದ ದಟ್ಟಣೆ ಕೂಡ ಉಂಟಾಗಿರುವಂಥದ್ದು. ಈ ಒಂದು ಸುರಂಗ ಕಾಮಗಾರಿ ನಡೀತಾ ಇತ್ತು. ಸರಿಸುಮಾರು 8 ತಿಂಗಳಿನಿಂದ ಇಲ್ಲಿ ಸುರಂಗ ಕಾಮಗಾರಿ ಆಗ್ತಾ ಇದೆ. ಈ ಅವ್ಯವಸ್ಥೆ ಬಗ್ಗೆ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಿರೋದೇ ರಸ್ತೆ ಕುಸಿಯಲು ಕಾರಣ ಅನ್ನುತ್ತಿದ್ದಾರೆ. ಕಳೆದ 8 ತಿಂಗಳಿಂದ ಕಾಮಗಾರಿ ನಡೆಯುತ್ತಿದ್ದು ಇದರಿಂದ ದಿನನಿತ್ಯ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಎಂದು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಮೊದಲು ಅತ್ತಿಬೇಲಿಯಿಂದ ಚಂದಾಪುರ್ಗೆ 8ರಿಂದ 10 ನಿಮಿಷ ಒಳಗಡೆ ಬರ್ಬೋದಿತ್ತು. ಈಗ ಏನಾಗಿದೆ ಅಂದರೆ ಅತ್ತಿಬೇಲಿಯಿಂದ ಚಂದಾಪುರ್ಗೆ ರೀಚ್ ಆಗೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಈಗ ಆಲ್ಮೋಸ್ಟ್ 1 ಅವರಿಂದ 1.5 ಅವರ್ ಬೇಕಾಗುತ್ತೆ. ಈಗ ಅತ್ತಿಬೇಲಿಂದ ಚಂದಾಪುರ್ಗೆ ಬರಬೇಕಂದ್ರೆ ಈಗ ನೋಡಿ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಅಂತ. ಆ ಪೊಲ್ಯೂಷನಿಂದ ಎಲ್ಲ ಗಾಡಿ ವೆಹಿಕಲು ಹೋಗ್ತಾ ಇದೆ. ನಮ್ಮ ಹೆಲ್ತು ಬ್ಯಾಡ್ ಆಗ್ತಾ ಇದೆ. ವಿತೌಟ್ ಮಾಸ್ಕು ಸಾರ್ವಜನಿಕರು ಬರೋದೇ ತುಂಬ ಕಷ್ಟ ಆಗ್ತಾ ಇದೆ. ಇನ್ನು ಕಾಮಗಾರಿ ನಡೆಯುತ್ತಿರುವ ಕಾರಣ ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿನ ಧೂಳು ನಿಯಂತ್ರಿಸಲು ರಸ್ತೆಗೆ ನೀರು ಸಿಂಪಡಿಸಲಾಗಿದೆ. ನೀರು ಹಾಕಿದ ಪರಿಣಾಮ ಸವಾರರು ಆಯತಪ್ಪಿ ಬೀಳುತ್ತಿದ್ದಾರೆ. ಒಟ್ಟಾರೆ ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿ ಸಮಸ್ಯೆಗಳ ರಹದಾರಿಯಾಗಿದೆ. ಜನರ ಸಮಸ್ಯೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಧ್ವನಿಯಾಗಿದೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೊಸೂರು ಹೆದ್ದಾರಿ ಇದೀಗ ಅವ್ಯವಸ್ಥೆಯ ಆಗರವಾಗಿದೆ. ಯಾವುದು? ಬೆಂಗಳೂರು ಟು ಹೊಸೂರು ಹೆದ್ದಾರಿ ಅವ್ಯವಸ್ಥೆಯ ಆಗರವಾಗಿದ್ದು ಅತ್ತಿಬೆಲೆ ಸುರಂಗ ಕಾಮಗಾರಿ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ದೊಡ್ಡ ಅಪಾಯ ಎದುರಾಗುವ ಮುನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದು ಜನರ ಸಮಸ್ಯೆಗೆ ಧ್ವನಿಯಾಗಿದೆ. ಸ್ಟೋರಿ ನೋಡಿ. ಹೊಸೂರು ಅತ್ತಿಬೆಲೆ ಮಾರ್ಗ ಮಧ್ಯೆ ಸಂಭವಿಸಿದಂತಹ ರಸ್ತೆ ಕುಸಿತದಂತೆ ಇದೀಗ ಹಲವು ರೀತಿಯ ಸಮಸ್ಯೆ ಆಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದರೂ ಗುಂಡಿಗಳು, ಅರ್ಧಂಬರ್ಧ ರಸ್ತೆ ಕಾಮಗಾರಿಗಳು, ಪ್ರಾಣ ಭಯದಲ್ಲೇ ಓಡಾಡುತ್ತಿರುವ ಜನರು. ಅತ್ತಿಬೆಲೆ ಸುರಂಗ ಕಾಮಗಾರಿಯಿಂದ ಅವಾಂತರ. 20 ಅಡಿ ಆಳಕ್ಕೆ ಕುಸಿದ ರಸ್ತೆ, ವಾಹನ ಸವಾರರು ಹೈರಾಣ. ಹೌದು, ಬೆಂಗಳೂರು ಹೊಸೂರು ಹೆದ್ದಾರಿ ಕುಸಿದು ದೊಡ್ಡ ಆಹ್ವಾನವನ್ನೇ ಸೃಷ್ಟಿ ಮಾಡಿದೆ. ಅತ್ತಿಬೆಲೆ ಸುರಂಗ ಕಾಮಗಾರಿಯಿಂದ ಈ ಅವಘಡ ಸಂಭವಿಸಿದ್ದು ಸಾಲು ಸಾಲು ಅವಾಂತರವಾಗಿದೆ. 20 ಅಡಿ ಆಳಕ್ಕೆ ರಸ್ತೆ ಕುಸಿದಿದ್ದು ವಾಹನ ಸವಾರರು ಪ್ರಾಣ ಕೈಯಲ್ಲಿ ಹಿಡಿದು ಓಡಾಡ್ತಿದ್ದಾರೆ. ಈ ಸಮಸ್ಯೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಹೆದ್ದಾರಿಯಲ್ಲೇ ಕುಸಿಯುತ್ತಿರುವ ಮಣ್ಣು, ಭೂಕುಸಿತ ಅಥವಾ ರಸ್ತೆ ಕುಸಿತ ಆಗಿರುವಂತಹ ಎಕ್ಸಾಕ್ಟ್ ಜಾಗದಲ್ಲಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ರಾಷ್ಟ್ರೀಯ ಹೆದ್ದಾರಿ 44 ನಡೆದಿರುವಂತಹ ಘಟನೆ ಇದು. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಕಡೆ ಈಗಾಗಲೇ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಹಿಂದೆ ಒಂದು ಖಾಸಗಿ ಕಂಪನಿಗೆ ಒಂದು ಟೆಂಡರ್ ಅನ್ನು ಕೊಟ್ಟಿತ್ತು. ಆ ಒಂದು ಟೆಂಡರ್ ಅನ್ವಯ ಸರಿಸುಮಾರು 3 ಕಡೆ ಈ ರೀತಿಯಲ್ಲಿ ಸುರಂಗ ಕಾಮಗಾರಿ ಆಗ್ತಾ ಇತ್ತು. ಈ ಸುರಂಗ ಕಾಮಗಾರಿ ಆಗ್ತಾ ಇರುವಂತಹ ಜಾಗದಲ್ಲಿ ಏಕಾಏಕಿ ದೊಡ್ಡ ಮಟ್ಟದಲ್ಲಿ ಕುಸಿತ ಆಗಿರುವಂಥದ್ದು. ದೊಡ್ಡ ಮಟ್ಟದ ಕುಸಿದಂತಹ ಪರಿಣಾಮ ಮತ್ತೊಂದು ಕೃತಕವಾಗಿರುವಂತಹ ಬೃಹತ್ ಸುರಂಗ ಇದೀಗ ನಿರ್ಮಾಣ ಆಗಿದೆ. 20 ಅಡಿ ಆಳಕ್ಕೆ ಇಳಿದಿದೆ. ಇಟಾಚಿ ಮೂಲಕ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. 20 ಅಡಿ ಆಳಕ್ಕೆ ಇಳಿದು ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್.
ನಾನೀಗ 20 ಅಡಿ ಆಳದಲ್ಲಿದೆ. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲೇ ನಿನ್ನೆ ಬೆಳಿಗ್ಗೆ ನಡೆದಿರುವಂತಹ ಘಟನೆ ಇದು. 20 ಅಡಿ ಆಳಕ್ಕೆ ಸರಿಸುಮಾರು 37.5 ಉದ್ದದ ರಸ್ತೆ ಕುಸಿತ ಆಗಿತ್ತು. ರಸ್ತೆ ಕುಸಿತದಂತಹ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಸಂಚಾರದ ದಟ್ಟಣೆ ಕೂಡ ಉಂಟಾಗಿರುವಂಥದ್ದು. ಈ ಒಂದು ಸುರಂಗ ಕಾಮಗಾರಿ ಇಲ್ಲಿ ನಡೀತಾ ಇತ್ತು. ಸರಿಸುಮಾರು 8 ತಿಂಗಳಿನಿಂದ ಇಲ್ಲಿ ಸುರಂಗ ಕಾಮಗಾರಿ ಆಗ್ತಾ ಇದೆ. ಈ ಅವ್ಯವಸ್ಥೆ ಬಗ್ಗೆ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಿರೋದೇ ರಸ್ತೆ ಕುಸಿಯಲು ಕಾರಣ ಅನ್ನುತ್ತಿದ್ದಾರೆ. ಕಳೆದ 8 ತಿಂಗಳಿಂದ ಕಾಮಗಾರಿ ನಡೆಯುತ್ತಿದ್ದು ಇದರಿಂದ ದಿನನಿತ್ಯ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಎಂದು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಮೊದಲು ಅತ್ತಿಬೇಲಿಯಿಂದ ಚಂದಾಪುರ್ಗೆ 8ರಿಂದ 10 ನಿಮಿಷ ಒಳಗಡೆ ಬರ್ಬೋದಿತ್ತು. ಈಗ ಏನಾಗಿದೆ ಅಂದರೆ ಅತ್ತಿಬೇಲಿಯಿಂದ ಚಂದಾಪುರ್ಗೆ ರೀಚ್ ಆಗೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಈಗ ಆಲ್ಮೋಸ್ಟ್ 1 ಅವರಿಂದ 1.5 ಅವರ್ ಬೇಕಾಗುತ್ತೆ. ಈಗ ಅತ್ತಿಬೇಲಿಂದ ಚಂದಾಪುರ್ಗೆ ಬರಬೇಕಂದ್ರೆ ಈಗ ನೋಡಿ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಅಂತ. ಆ ಪೊಲ್ಯೂಷನಿಂದ ಎಲ್ಲ ಗಾಡಿ ವೆಹಿಕಲ್ಲು ಹೋಗ್ತಾ ಇದೆ. ನಮ್ಮ ಹೆಲ್ತು ಬ್ಯಾಡ್ ಆಗ್ತಾ ಇದೆ. ವಿತೌಟ್ ಮಾಸ್ಕ್ ಸಾರ್ವಜನಿಕರು ಬರೋದೇ ತುಂಬ ಕಷ್ಟ ಆಗ್ತಾ ಇದೆ. ಇನ್ನು ಕಾಮಗಾರಿ ನಡೆಯುತ್ತಿರುವ ಕಾರಣ ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿನ ಧೂಳು ನಿಯಂತ್ರಿಸಲು ರಸ್ತೆಗೆ ನೀರು ಸಿಂಪಡಿಸಲಾಗಿದೆ. ನೀರು ಹಾಕಿದ ಪರಿಣಾಮ ಸವಾರರು ಆಯತಪ್ಪಿ ಬೀಳುತ್ತಿದ್ದಾರೆ. ಒಟ್ಟಾರೆ ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿ ಸಮಸ್ಯೆಗಳ ರಹದಾರಿಯಾಗಿದೆ. ಜನರ ಸಮಸ್ಯೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಧ್ವನಿಯಾಗಿದೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.